ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಮಂಗಳವಾರದ ವಿಡಿಯೋ. ಇದು ನನ್ನ ಫುಲ್ ಲಾಗ್ ಆಗಿರುತ್ತೆ. ನಾನು ಯಾವ ತರ ದಿನಾನ ಸ್ಪೆಂಡ್ ಮಾಡ್ತೀನಿ ಅಂತ. ಇದು ಸೋಮವಾರ ಮಧ್ಯಾಹ್ನನೇ ಮಾಡಿರೋ ವಿಡಿಯೋ. ಇಲ್ಲಿ ನೋಡಿ, ಬೆಳಗ್ಗೆನೆ ಅಕ್ಕಿನ ನೆನಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಅವಲಕ್ಕಿ ಹಾಕಿ ಮತ್ತೆ ಒಂದೆರಡು ಕಪ್ಪಷ್ಟು ಅಕ್ಕಿ ಹಾಕಿ ನೆನೆ ಹಾಕಿದ್ದೆ. ಇಲ್ಲಿ ನೋಡಿ, ಅದನ್ನ ಯಾವ ತರ ರುಬ್ಬೋದು ಅಂತ ತೋರಿಸ್ತಿದೀನಿ. ಇಷ್ಟು ಕನ್ಸಿಸ್ಟೆನ್ಸಿಲಿ ಅದನ್ನ ರುಬ್ಕೋಬೇಕು ನೀಟಾಗಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಆಮೇಲೆ ಸ್ವಲ್ಪ ಜಾರಿಗೆ ನೀರ್ ಹಾಕ್ಬಿಟ್ಟು ಅದಕ್ಕೆ ಹಾಕ್ತಿದೀನಿ. ಇವಾಗ ನೀಟಾಗಿ ಕಲ್ಸ್ಬಿಟ್ಟು ಉಪ್ಪು ಹಾಕ್ದಾನೆ ಹಂಗೆ ತೆಗ್ದು ಸೈಡಿಗೆ ಇಡ್ತೀನಿ. ಆಮೇಲೆ ನಮ್ಮನೆಯವರು ಸೊಪ್ಪಿನ ಪಲ್ಯ ಕೇಳಿದ್ರು, ಅದನ್ನ ಕೂಡ ಮಾಡ್ಕೊಟ್ಟೆ. ಆಮೇಲೆ ಇಲ್ಲಿ ನೋಡಿ, ನಾನು ಬೆಳಗ್ಗೆ ತೆಗ್ದಿದ್ದನ್ನ ತೋರಿಸ್ತಿರೋದು ಬೆಳಗಿನ ಜಾವ ಮಂಗಳವಾರ. ಇದು ಯಾವ ತರ ಇದೆ ಇಟ್ಟು ಅಂತ ಕಾಣಿಸ್ತಿದೆಯಲ್ಲ ನಿಮ್ಗೆ. ಈ ತರ ಸೋಟಲ್ಲಿ ನಾವು ಎತ್ತಿ ಮೇಲಿಂದ ಕೆಳಗಡೆ ಬಿಟ್ಟಾಗ ಸೋಟಲ್ಲಿ ಅಂಟ್ಕೋಬಾರ್ದು ಇಟ್ಟು, ಆವಾಗ ಇಡ್ಲಿ ಆಗ್ಲಿ ದೋಸೆ ಆಗ್ಲಿ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ನಾನು ಸೋಡಾ ಪುಡಿ ಆಗ್ಲಿ ಬೇರೆದಾಗ್ಲಿ ಏನು ಯೂಸ್ ಮಾಡಲ್ಲ. ಇದು ಮಂಗಳವಾರ ಬೆಳಗ್ಗೆನೆ ಸ್ನಾನ ಮಾಡಿ ಆಯ್ತು ನಮ್ದೆಲ್ಲರದು. ನನ್ನ ಮಗ ಕೂಡ ಮಾಡ್ಕೊ ಬಂದು ಅಲ್ಲಿ ನಿಂತಿದ್ದಾನೆ ನೋಡಿ. ಆಮೇಲೆ ನಾನ್ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದ್ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಇನ್ನೊಂದ್ ಕಡೆ ಚಟ್ನಿ ಮಾಡೋಣ ಅಂತ ಮಾಡ್ತಾ ಇದ್ದೆ. ಇಲ್ಲಿ ಕಾಣಿಸ್ತಿದ್ಯಲ್ಲ ಆ ತರ. ಆಮೇಲೆ ನಮ್ಮ ಮನೆಯವ್ರು ಕೂಡ ಎದ್ಬಿಟ್ಟು ಸ್ನಾನ ಮಾಡಕ್ ಹೋದ್ರು. ಆವಾಗ ನೆಕ್ಸ್ಟ್ ದೋಸೆ ಹಾಕ್ಬಿಟ್ಟು ರೆಡಿ ಮಾಡ್ತಿದ್ದೆ, ಅವ್ರು ತಿಂಡಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು. ಅವರು ನಾನ್ ಮಾಡೋ ದೋಸೆ ಬಿಟ್ರೆ ಬೇರೆ ಯಾರು ಮಾಡೋ ದೋಸೆನೂ ತಿನ್ನಲ್ಲ, ಯಾಕೆ ಅಂದ್ರೆ ಸೋಡಾ ಹಾಕಿರ್ತಾರೆ ಅಂತ. ಮತ್ತೆ ಆಮೇಲೆ ನಮ್ಮನೆಯವ್ರು ಕೂಡ ಅಷ್ಟೇ, ದೋಸೆನ ಔಟ್ ಸೈಡ್ ಎಲ್ಲ ತಿನ್ನಕ್ ಇಷ್ಟ ಪಡಲ್ಲ. ನಮಿಗೂ ಅಷ್ಟೇ ಕೊಡ್ಸಲ್ಲ ಔಟ್ ಸೈಡ್ ದೋಸೆನ. ನಾನೀಗ ಇವಾಗ ಕೊಡಿಸ್ತಿರೋದು, ಅವರು ಕೇಳಿದ್ರೆ ಬೈತಾರೆ, ಅದು ಅನ್ಹೆಲ್ದಿ ಫುಡ್ ತಿನ್ಬಾರ್ದು ಅಂತ. ಅವರಿಗೆ ಮನೇಲಿ ಮಾಡೋ ಅಡ್ಗೆಗಳೇ ಇಷ್ಟ. ಸೊ ಅವ್ರಿಗೂ ಅಷ್ಟೇ, ಮನೇಲಿ ತಿನ್ಕೊಂಡು ಮನೇಲಿ ಇರೋದು ಅಂದ್ರೆ ತುಂಬಾ ಇಷ್ಟ ಅಷ್ಟೇ. ಅದಕ್ಕೆ ನಾವೇ ಮನೇಲಿ ಅಡ್ಗೆ ಮಾಡೋದನ್ನೇ ಇಷ್ಟಪಡೋದು. ಇವಾಗ ನೋಡಿ, ನಮ್ಮನೆಯವರಿಗೆ ಪ್ಲೇಟ್ ರೆಡಿ ಮಾಡ್ತಿದ್ದೀನಿ. ಸ್ವಲ್ಪ ಚಟ್ನಿ ಹಾಕ್ಬಿಟ್ಟು ದೋಸೆನ ನಾನು ತೋರಿಸ್ತಿದ್ದೀನಲ್ಲ, ದೋಸೆ ನಂದು ಎಷ್ಟು ಚೆನ್ನಾಗಿ ಎದ್ದೇಳ್ತಿದೆ ಹಂಚಲ್ಲಿ ಅಂತ. ನಾನ್ ಸ್ಟಿಕ್ ತವನ ನಾನು ಯೂಸ್ ಮಾಡೋದು. ನೀವು ಕೂಡ ನಾನ್ ಸ್ಟಿಕ್ ತವನೇ ಯೂಸ್ ಮಾಡಿ. ಒಬ್ಬೊಬ್ರು ಹೇಳ್ತಾರೆ ನಾನ್ ಸ್ಟಿಕ್ ತವಕ್ಕೆ ಎಣ್ಣೆ ಹಾಕ್ಬಾರ್ದು ಅಂತ, ಬಟ್ ನಾನು ತುಪ್ಪ ಮತ್ತೆ ಎಣ್ಣೆ ಯೂಸ್ ಮಾಡ್ತೀನಿ. ಅದರಿಂದ ಮಾಡ್ತೀನಿ, ನೀವು ಅಷ್ಟೇ ಯೂಸ್ ಮಾಡಿ. ಏನಾಗಲ್ಲ, ಅದು ಏನು ಪ್ರಾಬ್ಲಮ್ ಆಗಲ್ಲ. ನೀಟಾಗಿ ಆಮೇಲೆ ಒರೆಸಿಟ್ರೆ ಅದು ನೀಟಾಗಿರುತ್ತೆ. ಇಲ್ಲಿ ನೋಡಿ, ಬಿಸಿ ಬಿಸಿ ಅನ್ನ, ಸಾಂಬಾರ್, ಸೊಪ್ಸಾರು ಮತ್ತೆ ಪಲ್ಯ, ದೋಸೆ, ಚಟ್ನಿ. ನಮ್ಮನೆಯವ್ರಿಗೆ ಬಾಕ್ಸ್ ಕೂಡ ರೆಡಿ. ಇವಾಗ ನನಗೆ ಅವ್ರು ಹೊರಟಾಯ್ತು. ಇವಾಗ ನನ್ಗೆ ಕೆಲಸ ಸ್ಟಾರ್ಟ್. ನನ್ನ ಮಗ ಕೂಡ ಬಿಡಲ್ಲ ಸ್ವಲ್ಪ ಕೆಲಸ ಮಾಡಕ್ಕೆ. ಆದ್ರೆ ಹೆಂಗೋ ಅವ್ನಿಗೆ ಏನಾದ್ರು ಕೊಟ್ಬಿಟ್ಟು ಮಾಡ್ಕೊಂತೀನಿ ನಾನು ನೀಟಾಗಿ. ನನಗೆ ಮನೆ ನೀಟಾಗಿರ್ಬೇಕು. ಇಲ್ಲಾಂದ್ರೆ ಏನೋ ಒಂಥರ ಮೆಸ್ಸಿ ಮೆಸ್ಸಿ ತರ ಇದ್ರೆ ನನಗೂ ದಿನ ಹೋಗೋದ್ ಗೊತ್ತಾಗಲ್ಲ. ಅದರಿಂದ ನಾನು ದಿನಕ್ಕೆ 2 ಸಲ ಮನೆ ಒರೆಸ್ತೀನಿ. ಒಂದು 4 ಗಂಟೆಲಿ ಮತ್ತೆ ಬೆಳಗ್ಗೆ ಎದ್ದಾಗ. ಯಾಕೆ ಅಂತ ಅಂದ್ರೆ ಮಕ್ಳಿರೋ ಮನೆ ಅಲ್ವಾ, ಎಷ್ಟ್ ಸಲ ಕ್ಲೀನ್ ಮಾಡಿದ್ರು ಗಲೀಜ್ ಆಯ್ತಾನೆ ಇರುತ್ತೆ. ಸೊ ಅದಕ್ಕೆ ಇವಾಗ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಪಾತ್ರೆ ಎಲ್ಲ ತೊಳ್ಕೊಂಡು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಂತಿದೀನಿ. ಇವಾಗ ನೆಕ್ಸ್ಟ್ ದೇವ್ರ ಪಾತ್ರೆನು ಮತ್ತೆ ದೇವ್ರಿಗೆ ಪೂಜೆ ಮಾಡಕ್ಕೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಅದಕ್ಕೆ ಇವಾಗ ನೋಡಿ ಪಾತ್ರೆ ಎಲ್ಲ ತೊಳ್ದಾಯ್ತು. ಆಮೇಲೆ ಫುಲ್ ಎಲ್ಲ ಸಿಂಕ್ ಎಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಎಲ್ಲ ನೀಟಾಗಿ ಗ್ಯಾಸು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇವಾಗ ತೋರಿಸ್ತಿದೀನಿ ನೋಡಿ, ಟೈಲ್ಸ್ ಎಲ್ಲ ಒರೆಸ್ಕೊಂತಿದೀನಿ. ಇವಾಗ ನನ್ನ ವಿಡಿಯೋ ಯಾವಾಗ್ಲೂ ಜಾಸ್ತಿ ಮನೇಲೆ ಬರುತ್ತೆ, ಯಾಕೆಂದ್ರೆ ನಾನು ಔಟ್ ಸೈಡ್ ಹೋಗಕ್ ಇಷ್ಟಪಡಲ್ಲ. ಸೊ ಅದಕ್ಕೆ. ಆಮೇಲೆ ನೋಡಿ, ಟೈಲ್ಸ್ ಎಲ್ಲ ಒರೆಸಾದ್ಮೇಲೆ ಸ್ವಸ್ತಿಕ್ ಹಾಕ್ಬಿಟ್ಟು ಆಮೇಲೆ ನಾಮ ಇಡ್ತಿದೀನಿ. ಯಾಕೆ ಅಂದ್ರೆ ಸ್ವಸ್ತಿಕ್ನ ಬರಿತೀನಿ ಯಾವಾಗ್ಲೂ, ನೀವು ಹಿಂದಿನ ವಿಡಿಯೋಗಳೆಲ್ಲ ನೋಡಿರ್ಬೋದು. ಅದರಿಂದ ಅದೆಲ್ಲ ಮನೆಗೆ, ಲಕ್ಷ್ಮೀ ದೇವರಿಗೆ ಮತ್ತೆ ಸೂರ್ಯ ದೇವರಿಗೆ ಒಳ್ಳೇದು ಅಂತ, ಅದಕ್ಕೆ ಅಷ್ಟೇ. ಮತ್ತೆ ಮತ್ತೆ ಅದನ್ನೇ ಹೇಳಕ್ ನಾನು ಇಷ್ಟಪಡಲ್ಲ. ನೀವು ನೋಡಿರ್ತೀರ ವಿಡಿಯೋನ, ನನ್ನ ಹಿಂದಿನ ಲಾಗ್ಗಳನ್ನ ನೋಡಿ ನೀವು ಕೂಡ ಕೇಳ್ಕೊಳ್ಳಿ ಮತ್ತೆ ತಿಳ್ಕೊಳ್ಳಿ ಅಷ್ಟೇ. ಇವಾಗ ನೋಡಿ, ಇದೆಲ್ಲ ಆದ್ಮೇಲೆ ನನಗೆ ಕೆಲಸ ಸ್ಟಾರ್ಟ್. ನನ್ನ ಮಗನ್ ಮಲ್ಗಿಸ್ಬೇಕು. ಇವಾಗ ಮಲ್ಗಿಸಾದ್ಮೇಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಾಂದ್ರೆ ಅವ್ನ್ ಬಿಡ್ತಾನೆ ಇರಲ್ಲ. ಅವನಿಗೆ ಫಸ್ಟ್ ಇವಾಗ ತಿಂಡಿ ತಿನ್ನಿಸ್ಬಿಡ್ತೀನಿ. ಇದಾದ್ಮೇಲೆ ತಿಂಡಿ ತಿನ್ಸಾದ್ಮೇಲೆ ಅವನ್ನ ಮಲ್ಗಿಸಾದ್ಮೇಲೆ ನನ್ ಪೂಜೆ ಸಾಮಾನುಗಳೆಲ್ಲ ತೊಳ್ಕೊಂಡು ದೇವ್ರ ಫೋಟೋಗೆಲ್ಲ ನಾಮ ಇಟ್ಕೊಳ್ಳೋ ಅಷ್ಟ್ರಲ್ಲಿ ಮತ್ತೆ ಎದ್ದೇಳ್ತಾನೆ ಅವನು. ಅಷ್ಟೊತ್ತಿಗೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕು ನಾನು. ಅದರಿಂದ ಅಷ್ಟೇ. ಇವಾಗ ನೋಡಿ ಎಷ್ಟು ನೀಟಾಗಿ ಹಾಕಿದೀನಿ ಅಂತ ಕಾಣಿಸ್ತಿದ್ಯಲ್ಲ. ನೀವು ಕೂಡ ಇದೇ ಚಿಹ್ನೆನ ನಿಮ್ ಮನೇಲಿ ಹಾಕಿ. ಯಾಕೆ ಅಂದ್ರೆ ಯಾವಾಗ್ಲೂ ನಾವು ಗಂಡ ಹೆಂಡತಿ ಜಗಳ ಆಡದೆ ಇರೋ ತರ, ಇದು ನಮಗೆ ಏನೋ ಒಂಥರ ಅದನ್ನ ನೋಡಿದಾಗ ಖುಷಿ ಆಗುತ್ತೆ ಅಂತ ಅಷ್ಟೇ. ದೊಡ್ಡವ್ರು ಹೇಳ್ತಾರೆ ಗಂಡ ಹೆಂಡತಿ ಯಾವಾಗ್ಲೂ ಜಗಳ ಆಡಲ್ಲ ಅಂತ. ಆ ಚಿಹ್ನೆ ಜಾಸ್ತಿ ಮನೆಯಲ್ಲಿದ್ರೆ ಯಾರು ಜಗಳ ಆಡಲ್ಲ ಅಂತ, ಮನ್ಸು ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕಸ ಎಲ್ಲ ಗುಡಿಸ್ಕೊಂಡೆ, ಆಮೇಲೆ ಮನೆಯೆಲ್ಲ ಒರೆಸ್ಕೊಂಡೆ. ನಮ್ಮನೆ ನೋಡಿ ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಿದೆ ಅಂತ. ಟೈಲ್ಸ್ ನಿಮ್ಗೆ ತೋರಿಸ್ಬೇಕು ಅಂತಾನೆ ಇವತ್ತು ವಿಡಿಯೋ ಮಾಡಿರೋದು. ನಾನು 1-2 ಹನಿ ಶಾಂಪೂ ಹಾಕ್ಬಿಟ್ಟು ಒರೆಸ್ತೀನಿ ಮನೇನ. ಇಲ್ಲ ಅಂದ್ರೆ ಲೈಜಾನ್ ಹಾಕಿ ಒರೆಸ್ತೀನಿ. ನಾನ್ ಜಾಸ್ತಿ ಲೈಜಾನ್ ಹಾಕಲ್ಲ, ಯಾಕೆಂದ್ರೆ ನಂಗೆ ಇಷ್ಟ ಆಗಲ್ಲ, ಅದ್ರಲ್ಲಿ ಬೇಗ ಹೋಗಲ್ಲ ಕೊಳೆ ಎಲ್ಲ. ಶಾಂಪೂಲ್ ಆದ್ರೆ ನೀಟಾಗಿ ಹೋಗುತ್ತೆ, ಮತ್ತೆ ಟೈಲ್ಸ್ ಎಲ್ಲ ಶೈನಿಂಗ್ ಆಗಿ ಕಾಣಿಸುತ್ತೆ. ಸೊ ಅದರಿಂದ ಇವಾಗ ನೋಡಿ, ಕಾಣಿಸ್ತಿದೆಯಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ ಮನೆ ಅಂತ. ಬೇಗ ಬೇಗ ಮನೆಯೆಲ್ಲ ಒರೆಸ್ಕೊಂಡು ಮತ್ತೆ ಇವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇನ್ನೊಂದ್ಸಲ ದೇವ್ರ ಮನೆ ಎಲ್ಲ ಒರೆಸ್ಕೋಬೇಕಲ್ಲ, ಅದಕ್ಕೆ. ಇವಾಗ ನೋಡಿ, ನಾನು ಇವಾಗ ಕ್ಲೀನ್ ಮಾಡಿದೀನಿ. ಇದು ಮತ್ತೆ 3 ಗಂಟೆಗೆ ಮತ್ತೆ ಇದೇ ತರ ಆಗಿರುತ್ತೆ. ಎಲ್ಲ ಗಲೀಜ್ ಮಾಡಿರ್ತಾರೆ ನನ್ನ ಮಕ್ಳು. ನನ್ ಮಗ ಮಲಗಿದ್ರೆ ಇನ್ನೊಬ್ಬ ಮಗ ಹಾಸನ್ಗೆ ಹೋಗಿದ್ದಾನೆ, ಒಬ್ಬ ಇಲ್ಲಿದ್ದಾನೆ.
ನೋಡಿ ನಮ್ಮನೆ ಬಾಕ್ಲು ಯಾವ ತರ ನಾನು ನಾಮ ಇಡ್ತೀನಿ ಅಂತ ತೋರಿಸ್ತಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ನಾನು ಇದೇ ತರ ನಾಮ ಇಡೋದು. ಇದು ಇವತ್ತು ಬಿಟ್ಟಿರೋ ರಂಗೋಲಿ. ಇದು ನಮ್ಮನೆ ತುಳಸಿ ಕಟ್ಟೆ. ನಾನು ಒಂದೇ ಒಂದು ಗಿಡ ಬಿಟ್ಕೊಂಡಿದ್ದೀನಿ, ಎಲ್ಲ ಕಿತ್ತಾಕಿ. ಇದು ನೋಡಿ ದೇವ್ರ ಮನೆಗೆ ನಾಮ ಇಟ್ಟು ಎಲ್ಲ ಹೂವಿನೆಲ್ಲ ಇಟ್ಕೊಂಡು ಹೂವಿನ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ದೇವ್ರ ಮನೆಗೆಲ್ಲ ಪೂಜೆ ಮಾಡೋದು ಒಂದೇ ಬಾಕಿ ಇರೋದಷ್ಟೇ. ಇವಾಗ ಕಾಣಿಸ್ತಿದೆಯಲ್ಲ ನಮ್ಮನೆ ದೇವ್ರ ಮನೆ ಫುಲ್ ಯಾವ ತರ ಕಾಣಿಸ್ತಿದೆ ಅಂತ ನೋಡಿ. ಇದು ಫುಲ್ ನಮ್ಮನೆ. ಇದು 6 ಗಂಟೆಲಿ, 6 ಗಂಟೆ ಅಂದ್ರೆ 6 ಗಂಟೆ ಅಲ್ಲ, ಒಂದು 6:30 7 ಗಂಟೆ ಆಗಿತ್ತು. ಆವಾಗ ಪೂಜೆ ಮಾಡ್ತಿರೋದು. ಮತ್ತೆ ಅಡುಗೆ ಎಲ್ಲ ಮಾಡಾಯ್ತಲ್ಲ ಅಂತ ಅನ್ಕೊಂಡು ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಮ್ಮನೆಯವ್ರು ನೋಡಿದ್ರೆ ತಿನ್ನಕ್ಕೆ ಏನಾದ್ರು ತಗೊಬರ್ತೀನಮ್ಮ, ಏನು ಮಾಡ್ಬೇಡ ಅಂತ ಅಂದ್ರು. ಸರಿ ಅಂತ ಹೇಳ್ದೆ. ಆಮೇಲೆ ಅವರು ಗ್ರಿಲ್ಲು ಮತ್ತೆ ಬಿರಿಯಾನಿ ಮತ್ತೆ ನನ್ಗೋಸ್ಕರ, ನನಗೆ ಲೆಮನ್ ರೈಸ್ ಅಂದ್ರೆ ತುಂಬಾ ಇಷ್ಟ, ಸೊ ಅದಕ್ಕೆ ಲೆಮನ್ ರೈಸ್ ತಗೊಬಂದಿದ್ರು. ಬಜ್ಜಿ ಬೋಂಡ ಆಂಟಿ ತೇಜು ಬಜ್ಜಿ ಬೋಂಡ ಕೊಡಿ ಅಂತಾನು ಕೂಡ ಹೇಳ್ಕೊಟ್ಟಿದ್ದಾರೆ, ಸೊ ಅದಕ್ಕೆ ಅದನ್ನ ತಂದಿದ್ದಾರೆ. ಇಲ್ಲಿ ನೋಡಿ ಇವತ್ತಿನ ನಮ್ಮ ನೈಟ್ ಊಟ ಇದು. ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪ್ಲೀಸ್ ಎಲ್ಲರೂ ಬೆಲ್ ಐಕನ್ನ ಆನ್ ಮಾಡಿ. ಎಲ್ಲರೂ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.